ಹಲೋ. ಹಲೋ ಹಲೋ, ಹೇಳಿ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನೆಲಮಂಗಲಿಂದ ಮಾತಾಡೋದು, ಮೋಹನ್ ಹೇಳಿ ಅಂತ. ಸರ್. ಮೋಹನ್ ಸರ್, ಹೇಳಿ ಸರ್. ಸರ್, ಅದೇ ಇದು ಮೀಟರ್ದು ಒಂಚೂರು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ. ಏನಾಗಿದೆ? ಏನಿಲ್ಲ ಸರ್, ಅವನು ಮೀಟ್ರು ಕೊಡೋ ಹುಡುಗ ರೀಡಿಂಗ್ ಕೊಡ್ತಾನಲ್ಲ. ಮೀಟರ್ ರೀಡ್ರಾ? ಹಾ, ಓಕೆ ಒಂದು 2 ಬಿಲ್ ಕಟ್ಟಿದ್ದೀನಿ ನಾನು. ಓಕೆ. ಒಂದ್ ಬಿಲ್ಲು ಬಂದು ಅವನು ಇನ್ನ ಕೊಡ್ತಾನಿಲ್ಲ ಸರ್. ಅವನು ಕೊಡ್ತಾ ಇಲ್ಲ ಅಂದ್ರೆ? ಕೊಡ್ತಾನೆ ಇಲ್ಲ. ಬಿಲ್ ಕೇಳಿದ್ರೆ 52,000 ಬಂದೈತೆ. ಎಷ್ಟು ಮೀಟರ್ ಇದೆ ಒಟ್ಟು ನಿಮ್ಮಲ್ಲಿ? 3 ಮೀಟರ್ ಸರ್. 3 ಮೀಟರ್ ಇದೆ, ಅದರಲ್ಲಿ 2 ಬಿಲ್ ಕೊಡ್ತಾ ಇದ್ದಾರೆ, ಇನ್ನೊಂದು ಬಿಲ್ ಕೊಟ್ಟಿಲ್ಲ. ಇನ್ನೊಂದ್ ಬಿಲ್ ಕೊಟ್ಟಿಲ್ಲ. ಕೇಳಿದ್ರೆ ಏನ್ ಹೆಸರು 2,000 ಹೇಳಿದ್ರಿ? ಕಾಸು ಕೊಡು. ತೇಜಸ್. ತೇಜಸ್ ಅಂತನಾ? ಹಾ ಮೀಟರ್ ರೀಡರ್ ಪರ್ಮನೆಂಟ್ ಮೀಟರ್ ರೀಡರ್ ಟೆಂಪ್ರವರಿನ ಸರ್ ಅವರು? ಸರ್, ಅವನು ಆಕ್ಚುಲಿ ಬಂದು ಪ್ರೈವೇಟ್ ಗೊತ್ತಿಲ್ಲ ಅವನು. ಓಕೆ. ಚಿಕ್ಕ ಹುಡುಗರಾ? ಹೌದು ಸರ್. 32 ವರ್ಷ, 33 ವರ್ಷ ಇರ್ಬೋದು ಅವನ್ಗೆ. ಓಕೆ. ತೇಜಸ್ ಅನ್ನುವ ನನ್ನ ಹತ್ರ ಮೀಟರ್ ಬಂದು ರೀಡರ್ 2,000 ಕಾಸು ಕೇಳ್ದ. ಏನ್ ವಿಷಯಕ್ಕೆ? ಅದೇ ಇದೇನು ಬಿಲ್ ಏನು ಕಟ್ಬೇಡಪ್ಪ, 2,000 ಕಾಸು ಕೊಡು ಅಂತ ಕೇಳ್ದ. ಅಲ್ಲ, ನಿಮ್ಗೆ 52,000 ಬಿಲ್ ಏನಕ್ಕೆ ಬಂತಂತ್ರಿ? ರೀಡಿಂಗ್ ತಪ್ಪಿದ್ರು ಸರ್ ಅವರು. ಯಾರು? ತೇಜಸ್ ತಪ್ಪೊಡ್ದಿದ್ದ? ಇಲ್ಲ ಇಲ್ಲ, ಇವನು ಯಾರು ಸ್ಪೆಕ್ಸ್ ಹಾಕೊಂತಾರೆ, ಮಂಜುನಾಥ್ ಅಂತನ. ಓಕೆ. ಎಲ್ಲಿ? ಆ ಬೆಸ್ಕಾಂ ಆಫೀಸ್ ಇದ್ರ ಹತ್ರ ಬೆಸ್ಕಾಂ ಇರೋದು? ಸರ್, ಹಾ, ಬೆಸ್ಕಾಂ ಹಾ. ಆಫೀಸ್. ಮಂಜುನಾಥ್ ಆಮೇಲೆ ಅನ್ನೋರು. ಇವರು ಮೇಡಮ್ ಇದ್ರಲ್ಲ, ಮೇಡಮ್ ಸ್ಪೆಕ್ಸ್ ಹಾಕ್ತಾರ ಅವರು. ಕಟ್ಟಪ್ಪ ಬಿಲ್ಲು ಅಂತ ಕಟ್ಟು ಅಂತ ಹೇಳ್ತಾರೆ. ಏನಕ್ಕಂತೆ? ಎಲ್ಲ ಕಟ್ಲಿ ಸರ್ ನಾನು? ಅಲ್ಲ, ಬಿಲ್ ತಪ್ಪು ಮಾಡಿರೋದು ಅವರಾ ನಿಮ್ದಾ? ಅವರು ಸರ್ ಮಾಡಿದ್ದು. ಮತ್ತೆ ಅವ್ರು ತಪ್ಪು ಮಾಡಿ 52,000 ರೂಪಾಯಿ ಬಿಲ್ ಕಟ್ಟಪ್ಪ ಅಂತ ಹೇಳ್ತಾರ? ಕಟ್ಟಪ್ಪ ಅಂತ ಹೇಳ್ತಾನೆ. ಸರಿ, ಆಯ್ತು. ಆಮೇಲೆ ನಾನು ಅವ್ರು ಕಂಪ್ಲೇಂಟ್ ಮಾಡ್ಬಿಟ್ಟು ಒಂದು ಲೆಟರ್ ಕೊಟ್ಟೆ. ಯಾರಿಗೆ ಕೊಟ್ಟಿದ್ದೀರಿ ಸರ್? ಆ ಲೆಟರ್ ಕಳೆದು ಬಿಟ್ಟವ್ರೆ. ಯಾರಿಗೆ ಕೊಟ್ರಿ? ಲೆಟರ್ ಯಾರಿಗೆ ಕೊಟ್ರಿ? ಸತೀಶ್ ಕೊಟ್ಟಿದ್ದು. ಸತೀಶ್ ಯಾರು? ಸತೀಶ್ ಬಂದು ಬೆಸ್ಕಾಂ ಆಫೀಸ್ ಪಕ್ಕದಲ್ಲಿ ಸರ್ ಅವ್ರದ್ದು. ಸರಿ, ಓಕೆ. ಆಮೇಲೆ ರುಕ್ಮಿಣಿ ಮೇಡಮ್ ಅಂತ ಕೊಟ್ರು. ಸರಿ. ರುಕ್ಮಿಣಿ ಮೇಡಮ್ ಹತ್ರ ಹೋಗಿ ಕೇಳಿದ್ಕೆ, ಇಲ್ಲಪ್ಪ ಕಳ್ದೋಗೈತೆ, ತಿರ್ಗಾ ಹೋಗು ಸತೀಶ್ ಕೇಳಪ್ಪ ಅಂತ ಹೇಳಿದ್ರು. ನಾನು ಎಷ್ಟು ಅಂತ ಅಲ್ಲಿ ಸರ್ ನಾನು. ಓಕೆ. ಈಗ ನನಗೆ 500 ರೂಪಾಯಿ ದುಡಿತೀನಿ ಒಂದಿನಕ್ಕೆ. 7 ದಿನ ಅಳಿಸ್ಬಿಟ್ರೆ ಸರ್ ನನ್ಗೆ ಯಾರು ಕೊಡ್ತಾರೆ ಸರ್ ಸಂಬಳ? ಖಂಡಿತ. ಇವಾಗ ಒಟ್ಟಲ್ಲಿ ನಿಮ್ದು ಬಿಲ್ ಪ್ರಾಬ್ಲಮ್ ಮಾಡಿರೋದು ಬೆಸ್ಕಾಂ ಅವರು? ಬೆಸ್ಕಾಂ ಅವರೇ ಸರ್ ಮಾಡಿ. ಓಕೆ. ಅದನ್ನ ಸರಿ ಮಾಡ್ಕೊಡ್ತೀನಿ ಅಂತ ದುಡ್ಡು ಕೇಳ್ತಿರೋದು, ಲಂಚ ಕೇಳ್ತಿರೋದು ಬೆಸ್ಕಾಂ ಅವನೇ? ಬೆಸ್ಕಾಂ ಅವನೇ ಸರ್. ಇವನು ತೇಜಸ್ ಅಂತ ಮೀಟರ್ ರೀಡರ್, ಕರೆಕ್ಟ್ ಅಲ್ವಾ? ಹೌದು ಸರ್. ಓಕೆ. ಇವಾಗ ಏನಾಗಿದೆ? ಇವಾಗ ಬಿಲ್ಲೇ ಕೊಡ್ತಿಲ್ಲ ಸರ್. ಈಗ ಫೋನ್ ಮಾಡಿದ್ರೆ, ಏಯ್ ಯಾವನ ಹತ್ರ ಕಂಪ್ಲೇಂಟ್ ಕೊಡ್ತೀಯ, ಕೊಡವಲ್ಲ, ನೋಡ್ಕೊಂತಿದ್ ನಾನು. ಮಾತಾಡ್ದಂಗಂತ? ಹೌದು ಸರ್, ಮಾತಾಡ್ದ. ಏಕವಸ್ತನ ಬಹು ಸರ್ ಮಾತಾಡ್ದ. ಚಪ್ಪಲಿ ಹಾಕೊಂಬತ್ತಾನ ಮನೆಗೆ, ಪ್ಲಸ್ ಬಾಯಿಗೆ ಅದೇನ ಹಾಕೊಂತಾನೆ. ಏನು? ಇಲ್ಲ, ಬಗ್ಲು ಸರ್. ಅದೇನೋ ಸ್ಮೆಲ್ ಬರುತ್ತದು. ಅದು ಎಲೆ ಅಡಿಕಿನೋ ಗುಟ್ಕನೋ ಹಾಕೊಂತಾನೆ. ಓಕೆ. ನಾನಪ್ಪ ನಮ್ಮ ಮನೆ ನಾನು ಕ್ಲೀನಾಗಿ ಮಲಗಿದ್ದೀನಿ, ಚಪ್ಪಲಿ ಹಾಕೊಂಡ್ಲ ಬರ್ಬೇಡ, ಆಚ ಕಡೆ ಚಪ್ಪಲಿ ಬಾ ಅಂದ್ರೆ ಡೈರೆಕ್ಟ್ ಆಗಿ ಬಂದ. ಆಯ್ತು, ಬೈದೆ ನಾನು. ಅವನು ಮಾತಾಡ್ದ್ಮೇಲೆ ಈ ತರ ಕೆಲಸ ಮಾಡ್ತಾನೆ ನೋಡಿ ಸರ್. ಬಿಲ್ ಕೇಳಿದ್ರೆ ಎದುರಿಸ್ತಾ ಇದ್ದಾನೆ ಇವಾಗ ಅವನು? ಹ್ಞೂ ಸರ್, ಎದುರಿಸ್ತಾವ ಅವನು. ಓಕೆ. ಎಷ್ಟು ಕೇಳ್ದ ನಿಮ್ಮನ್ನ ಅಮೌಂಟು? 5,000 ಕೇಳ್ದ ಸರ್. 5,000 ಏನಕ್ಕೆ? ಏನು ಬಿಲ್ ಏನು ಕಟ್ಟಂಗಿಲ್ಲಪ್ಪ. 5,000 ಕೊಡ್ತೀನಿ, 5,000 ಕೊಟ್ಬಿಡು, ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಹೆಂಗ್ ಕ್ಲಿಯರ್ ಮಾಡ್ಕೊಡ್ತಾನಂತ? ಅದನ್ನ ಗೊತ್ತಿಲ್ಲ ಸರ್, ಅವನಿಗೆ ಗೊತ್ತು. ಬಟ್ ಇನ್ನೊಂದ್ ಮೀಟರ್ ಹಾಕೊಡ್ತೀನಿ ಅಂತಂದ. ಅಂದ್ರೆ ಇವಾಗ ಇರೋ ಮೀಟರ್ ತೆಗೆದು ಬೇರೆ ಮೀಟರ್ ಹಾಕೊಡ್ತೀನಿ ಅನ್ನ? ಹೌದು. ಓಕೆ. ಅದಕ್ಕೆ 5,000 ದುಡ್ಡು ಕೇಳ್ದ? 5,000 ದುಡ್ಡು ಕೇಳ್ದ. ನೀವು ಕೊಟ್ರ 5,000? ಇಲ್ಲ ಸರ್, ಕೊಟ್ಟಿಲ್ಲ. ಓಕೆ. ಇವಾಗ ಏನಂತ ಇದ್ದಾನೆ ಮತ್ತೆ? ಇವಾಗ ಅದೇ ಎಲ್ಲೋಗ ಕಂಪ್ಲೇಂಟ್ ಕೊಡಗೋ. ಅದ ಯಾರ ಮಂದಿ ಏನ್ ಕಿತ್ಕೊಂತಾರ ಕಿತ್ಕೊಳ್ಳಿ, ನನಗ್ ಗೊತ್ತಿಲ್ವಾ? ಹಂಗ ಮಾತಾಡ್ಸ್ತಾರ. ಓಕೆ. ತೇಜಸ್ ಅನ್ನುವ ಮೀಟರ್ ರೀಡರು ನಿಮ್ಗೆ ಅಪಮಾನ ಮಾಡಿದಾನೆ, ಜೊತೆಯಲ್ಲಿ ಮೀಟರ್ ರೀಡಿಂಗ್ ತಪ್ಪು ಮಾಡಿದಾನೆ. ಅವನೇ ಒಪ್ಕೊಂತಾನ ಸರ್. ಅವನು ನಮ್ದೇ ತಪ್ಪಾಗೈತೆ ಅಂತ ಅವನೇ ಒಪ್ಕೊಂತಾನ. 52,000 ಬಂದಿರೋ ತಪ್ಪು ಇವನೇ ತಪ್ಪು ಮಾಡಿರೋದು ಅಂತ ಒಪ್ಕೊಂಡಿದ್ದಾನೆ. ಒಪ್ಕೊಂಡವನೇ. ತೇಜಸ್ಸೇ ತಪ್ಪು ಮಾಡಿರೋದು ಅಂತ ಒಪ್ಕೊಂಡಿದ್ದಾನೆ. ಓಕೆ. ಬಟ್ ಇವರು ಮೇಡಮ್ ಅವರು ಯಾರು ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಸರ್ ಕೇಬಿಲಿ. ಒಟ್ಟಲ್ಲಿ ನಿಮ್ಗೆ ನೆಲಮಂಗಲ ಕಚೇರಿಯಿಂದ ತೊಂದರೆ ಆಗಿರೋ ಜೊತೆಯಲ್ಲಿ ನಿಮ್ಮನ್ನ ರೆಸ್ಪಾಂಡ್ ಮಾಡ್ತಾ ಇಲ್ಲ? ಹೌದು ಸರ್, ಮಾಡ್ತಾ ಇಲ್ಲ. ನೀವು ವಾರಗಟ್ಲೆ ಅಲ್ದ್ರು ನಿಮ್ಗೆ ಇನ್ನೂ ಸಮಸ್ಯೆ ಬಗೆಹರ್ದಿಲ್ಲ? ಇಲ್ಲ ಸರ್, ಬಗೆಹರ್ದಿಲ್ಲ. ಓಕೆ. ಇವಾಗ ನಿಮ್ಗೆ 52,000 ರೂಪಾಯಿ ಬಿಲ್ ಇನ್ನೂ ಬರ್ತಾನೆ ಇದೆ? ಬರ್ತಾನೆ ಸರ್. ಅವನು ಇನ್ನ ಕೊಟ್ಟಿಲ್ಲ. ಅವನು ಜೊತೆಲಿ ಬಿಲ್ಲು ಕೊಡ್ತಾ ಇಲ್ಲ? ಇವಾಗ ಬಿಲ್ಲು ಕೊಡ್ತಾ ಇಲ್ಲ ಸರ್. ಬಿಲ್ ಕೇಳ್ತಾ ಇದೀನಿ, ಕಟ್ತೀನಿ ಕೊಡಪ್ಪ, ಬಿಲ್ ಕೊಡ. ಖಾಲಿ ಮನೆಗೆ 52,000 ಹೆಂಗೆ? ಖಾಲಿ ಮನೆ ಬಳಸ್ತಾ ಇಲ್ವಾ ಅಲ್ಲಿ? ಇಲ್ಲಣ್ಣ. ಎಷ್ಟು ವರ್ಷದಿಂದ? ನಮ್ ತಾಯಿ ತೀರ್ಕೊಂಡು 13 ವರ್ಷ ಆಗಿದೆ. ಅವತ್ತಿಂದನೂ ಬಳಸ್ತಾ ಇಲ್ಲ ನಾನು. ಖಾಲಿ ಮನೆ ಬಿದ್ದೈತೆ. 13 ವರ್ಷದಿಂದ ಮನೆ ಖಾಲಿ ಇದೆ. ನೀವು ಬಿಲ್ ಕಟ್ಟಿದ್ದೀರಾ 13 ವರ್ಷದಿಂದ ಇಲ್ಲಿವರೆಗೂ?
ಅಣ್ಣ ಬಿಲ್ ಕಟ್ಟಿದೀನಿ, ಒಂದು 5 ವರ್ಷದಿಂದ ಕಟ್ಟಿಲ್ಲ. 5 ವರ್ಷ ಅಂತೀನಿ, ಒಂದೂವರೆ ತಿಂಗಳು ಕಟ್ಟಿಲ್ಲ. ಓಕೆ, ಇವಾಗ ರೀಸೆಂಟ್ ಆಗಿ ಬಿಲ್ ಕಟ್ಟಿಲ್ಲ ನೀವು? ಹೌದು. ಬಟ್ ನಿಮ್ಗೆ 52,000 ರೂಪಾಯಿ ಬಿಲ್ ಬರಂಗಿಲ್ಲ? ಬರಂಗಿಲ್ಲಣ್ಣ. ಬಂದಿದೆ? ಬಂದಿದೆ, ಈಗ ಬಂದಿದೆ. ಅಂದ್ರೆ ರೀಡಿಂಗ್ ತಪ್ಪಾಕಿದ್ದಾರೆ? ತಪ್ಪಾಕಿದ್ದಾರೆ. ಮೇಡಮ್ ಮಾತ್ರ ಯಾರು ಏವನೋ ಯಾರೋ ಇದಾರೆ, ಕಟ್ಲೇಬೇಕಪ್ಪ ಕಟ್ಟು ಅಂತ ಕೂತ್ಕೊಂಡವ್ರೆ ಅವರು. ಎಲ್ಲಣ್ಣ ಅಲ್ದು ಸಾಕಾಗ್ಬಿಡ್ತಾನ ದೇವ್ರನೆಗೂನು. ಏನ್ ಕೇಳಿ. ಖಂಡಿತ. ಇವಾಗ ನೀವ್ ಹೇಳಿರೋದು ಎಲ್ಲದೂ ರೆಕಾರ್ಡ್ ಆಗಿದೆ, ಇದನ್ನ ಪ್ರಸಾರ ಮಾಡ್ತೀವಿ. ಓಕೆನಾ? ನಿಮ್ಮ ವಾಣಿಲಿ ಪ್ರಸಾರ ಆಗುತ್ತೆ, ಪ್ರಸಾರ ಮಾಡ್ಬೋದಲ್ಲ? ಮಾಡೋಣ. ಎಸ್, ಓಕೆ, ಥ್ಯಾಂಕ್ ಯು. ತೇಜಸ್ಸಿಗೆ ಖಂಡಿತ ನಾನು ಅವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾತಾಡ್ತೀನಿ. ನಿಮ್ ಕರೆಂಟ್ ಬಿಲ್ ಒಂದು ವಾಟ್ಸಪ್ ಮಾಡ್ಬೋದಾ? ಮಾಡ್ತೀನಿ. ಖಂಡಿತ ವಾಟ್ಸಪ್ ಮಾಡಿ. ಮಾಡ್ಲಣ್ಣ? ಏನ್ ಮಾಡ್ತೀರಾ? ನನ್ ಕಟ್ಟಿರೋ ಬಿಲ್ ಮಾಡ್ಲಾ? ಖಂಡಿತ. ನೀವು ಯಾವ್ದನ್ನೋ ಒಂದು ಸಂಬಂಧಪಟ್ಟಂತ ದಾಖಲಾತಿಗಳನ್ನ ವಾಟ್ಸಪ್ ಮಾಡಿ. ಖಂಡಿತವಾಗ್ಲೂ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾತಾಡೋಣ. ಇಂಥ ದುರಂಕಾರದ ಮಾತಾಡ್ತಾನ ಕನ್ಸ್ಯೂಮರ್ಗೆ ಏನ್ ಕಿತ್ಕೊ ಹೋಗಲ್ಲ, ವಾರಲ್ಲೇ ಹೋಗಲೆ ಅಂತ ಮಾತಾಡ್ತಾರ. ಏನಕ್ಕೆ? ನೀವೇನಾದ್ರು ಜಗಳ ಮಾಡ್ಕೊಂಡಿದ್ರ ಅಥವಾ ನಿಮ್ಗೆ ಏನಾದ್ರು ರಿಲೇಶನ್ಶಿಪ್ ಇತ್ತಾ? ಏನು ಇಲ್ಲಣ್ಣ. ಏನು ನಾನ್ ಬರೇ ಬಿಲ್ ಕೇಳಿದೆ ಫೋನ್ ಮಾಡಿ. ಅಲ್ಲ, ಇದಕ್ಕಿಂತ ಮುಂಚೆ ನೀವೇನಾದ್ರು ಫ್ರೆಂಡ್ಸ್ ಆಗಿದ್ರ? ಇಲ್ಲಣ್ಣ ನಿಮ್ಗೂ ಅವ್ರಿಗೆ ಏನ್ ಸಂಬಂಧ ಇಲ್ಲ? ಏನು ಸಂಬಂಧ ಇಲ್ಲಣ್ಣ. ಆದ್ರೂ ಆತರ ಮಾತಾಡ್ತಾನೆ. ಅವನು ಕಾಸು ಕೊಡ್ಲಿಲ್ಲ ನಾನು. ನೀವು 5,000 ಕೇಳಿದ್ದ ತೇಜಸ್ಸು, ಅದನ್ನ ಕೊಡದೇ ಇರೋದಿಕ್ಕೆ ಇವಾಗ ನಿಮ್ಗೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ದುಡ್ಡು ಕೊಡದೇ ಇರೋದಿಕ್ಕೆ ಈ ತರ ಮಾತಾಡ್ತಾ ಇದ್ದಾನೆ. ಈ ತರ ಇನ್ನೊಂದು ಬಿಲ್ ಬಾಯಿ ಬಿಟ್ಟು ಕೇಳ್ತಾ ಇದೀನಣ್ಣ, ಬಿಲ್ ಕೊಡ್ರಿ ಅಂತ ಬಿಲ್ ಕೊಡ್ತಾ ಇಲ್ಲ ಅಣ್ಣ. ಓಕೆ, ಅವ್ರು ಸಂಬಂಧಪಟ್ಟಂತ AEJಗೆ ಏನಾದ್ರು ಇನ್ಫಾರ್ಮ್ ಮಾಡಿದಿರ ಈ ವಿಚಾರಕ್ಕೆ? ಅಣ್ಣ ಹೋದೆ ಅಣ್ಣ, ಹೋಗ್ಬಿಟ್ಟು ಕೇಳಿದ್ರೆ ಅವರು ರೆಸ್ಪಾನ್ಸೇ ಮಾಡ್ತಿಲ್ಲ ಅಣ್ಣ. ಬಿಲ್ ಯಾರು ಗತಿ ಕೇಳೋರು ಹೇಳೋರು ಯಾರು ಇಲ್ಲ ಅಣ್ಣ. ಬಿಲ್ ಒಟ್ಟಲ್ಲಿ ಯಾರು ರೆಸ್ಪಾಂಡ್ ಮಾಡ್ತಲ್ಲ ನಿಮ್ಗೆ? ಮಾಡ್ತಾ ಇಲ್ಲ ಅಣ್ಣ. ಓಕೆ, ಎಲ್ಲಾ ವೇಸ್ಟ್, ಸುಮ್ನೆ ಸಂಬಳಾಯಿಸ್ಕೊಂತಾರ ಅಷ್ಟೇ. ಅವ್ನ ಯಾರ ಸ್ಪೆಕ್ಸ್, ಅವ್ನಂತೂ ಬಿಲ್ಲು ಟೈಪ್ ಮಾಡೋದ್ ಗೊತ್ತಷ್ಟೇ ಅವ್ನ್ಗೆ. ಏನು ಗೊತ್ತಿಲ್ಲ ಅವ್ನಿಗೆ. ಯಾರು? ಮಂಜುನಾಥ್ ಫಸ್ಟ್ ಆಫ್ ಆಲ್ ಅಣ್ಣ. ಮಂಜುನಾಥ್ ಮೇನು. ಆಮೇಲೆ ಈ ಮೇಡಮ್ ಯಾರು ಸ್ಪೆಕ್ಸ್ ಇರ್ತಲ್ಲ, ಈ ಮೇಡಮ್. ಏನ್ ಮಾಡ್ತೀರಾ? ವರ್ಷಾನ್ಗಟ್ಲೆ ಬಂದ್ ಕೂತಿದಾರಲ್ಲ, 10 ವರ್ಷ 15 ವರ್ಷ ಆದ್ರೂ ಆಫೀಸ್ಗಳು ಜಾಗ ಖಾಲಿ ಮಾಡಲ್ಲ, ಇವ್ರನ್ನ ಟ್ರಾನ್ಸ್ಫರ್ ಮಾಡಲ್ಲ, ಇದ್ ಕಡೆನೆ ಇರ್ತಾರಲ್ಲ, ಹಂಗ ಆಡ್ತಾರೆ. ಏನ್ ಮಾಡ್ತಾರೆ? ಸಸ್ಪೆಂಡ್ ಮಾಡ್ಬೇಕಣ್ಣ, ಸಸ್ಪೆಂಡ್ ಮಾಡಿಸ್ಬೇಕು. ಆಗ್ಲಿ, ನಿಮ್ಮ ಒಂದು ವರದಿಯಿಂದ ಮುಖಾಂತರ ಅಟ್ಲೀಸ್ಟ್ ಒಂದಿಷ್ಟು ಆಕ್ಷನ್ ತಗೊಂತಾರ ನೋಡೋಣ ಬೆಸ್ಕಾಂ ಅಧಿಕಾರಿಗಳು. ನೋಡೋಣ, ಆಯ್ತು. ಖಂಡಿತ. ಫೋನ್ ಮಾಡಿದಕ್ಕೆ ಅಣ್ಣ ಇನ್ನೊಂದ್ ಏನ್ ಗೊತ್ತಣ್ಣ, ನಾನು ಒಬ್ರು KB ಅವ್ರಿಗೆ ಯಾರಿಗೋ ಅವ್ರಿಗೆ ಫೋನ್ ಮಾಡಿಸ್ದೆ. ಅವ್ರಿಗೂ ಬೈಕ್ ಬಂದು ಮಾತಾಡದ, ಹೋಗು ಹೋಗ್ಲ ಯಾರ ಹತ್ರಕ್ ಹೋಗು, ಕೋರ್ಟ್ಗೆ ಹೋಗು, ಹೋಗ್ ಕಂಪ್ಲೇಂಟ್ ಕೊಡೋಗು. KB ಇವ್ರ ಅಪ್ಪಂದ. ಇಲ್ಲ, ಹಂಗೆ ಆಯ್ತಲ್ಲ. ನೀವ್ ಹೇಳ್ತಿರೋ ತರನೇ ಆಯ್ತಲ್ಲ. ಯಾರ್ಗ್ ಹೇಳ್ಕೊ ಹೋಗ್, ನಾನು ಏನ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಇವಾಗ ಅವ್ರು ಅದನ್ನೇ ಅನ್ಕೊಂಡಿದಾರನ ಅಂತ. ಏನೋ ಗೊತ್ತಿಲ್ಲಣ್ಣ, ಅವ್ರ ಅಪ್ಪಂದ ಇರ್ಬೇಕು ಮೋಸ್ಟ್ಲಿ. ಕೈಲಿ ಬಿಟ್ಟಿ ಇರ್ಲಿ, ತೊಂದ್ರೆ ಇಲ್ಲ. ಎಲ್ಲಾರ ಅಪ್ಪಂದು ಬೆಸ್ಕಾಮು ಯಾರ ಅಪ್ಪನ್ಗೆ ಏನ್ ಬರ್ಕೊಟ್ಟಿಲ್ಲ. ಇದು ಎಲ್ಲಾ ಸಾರ್ವಜನಿಕರ ದುಡ್ಡಿನಿಂದ ನಡೀತಿರುವಂತ ಕಂಪನಿ. ಇಲ್ಲಿ ಯಾರಿಗೇನು ಬರ್ಕೊಟ್ಟಿಲ್ಲ. ಅದಕ್ಕೆ ನೀವು ಮಾಲೀಕರು, ನಾನು ಮಾಲೀಕರು, ಇನ್ನೊಬ್ರು ಮಾಲೀಕರು, ಮತ್ತೊಬ್ರು ಮಾಲೀಕರು. ಇಲ್ಲಿ ಯಾರು ಸ್ವಂತದ್ದಂತೆ ಯಾರಿಗೂ ಇಲ್ಲ. ಅದು ಸರಿನಾ? ಎಸ್, ಥ್ಯಾಂಕ್ ಯು. ನೀವು ನಿಮ್ಮ ವಾಣಿ ಕರೆ ಮಾಡಿದ್ದಕ್ಕೆ ಖಂಡಿತವಾಗ್ಲೂ ಇದನ್ನ ಪ್ರಸಾರ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಏನ್ ಆಕ್ಷನ್ ಅಂತಾರೋ, ನಿಮಗೆ ಎಷ್ಟು ನ್ಯಾಯ ಕೊಡಿಸ್ತಾರೋ ಬೆಸ್ಕಾಂ ಅಧಿಕಾರಿಗಳು, ಅದು ನೆಲಮಂಗಲ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ನ್ಯಾಯ ಕೊಡಿಸ್ತಾರೋ ಕಾದ್ ನೋಡೋಣ ಸರ್. ಓಕೆ, ಥ್ಯಾಂಕ್ ಯು. ನೀವು ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.